ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ವಿಷಯ ಕೂಡ ಕೇಳ್ಪಟ್ಟೆ. ಯಾರೋ ಒಬ್ಬ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಒಂದು ಪ್ಯಾಸೆಂಜರ್ಗೆ ಹಲ್ಲೆ ಮಾಡಿದ್ದಾರೆ ಅಂತಿಂತವ. ಇದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಇನ್ನು ನಮಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ಇದು ಅಫಿಷಿಯಲ್ ಆಗಿ ಯಾವುದೇ ಒಂದು ನ್ಯೂಸ್ ಚಾನಲ್ ಕೂಡ ಇದುವರೆಗೂ ಬಂದಿಲ್ಲ. ಹಾಗೆ ಒಂದು ಪೊಲೀಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು, ಅವರು ಕೂಡ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಹಂಗಾಗಿ ಇದನ್ನಿನ್ನೂ ನಾವು ಅಫಿಷಿಯಲ್ ಆಗಿ ನಿಜ ಆಗಿದೆ ಅಂತ ಒಪ್ಕೊಳಕ್ ಕೂಡ ಆಗ್ತಾ ಇಲ್ಲ. ಬಟ್ ಆ ಒಂದು ಲೇಡೀಸ್ ಕೂಡ ಮಾತಾಡಿದ್ದಾರೆ, ಅದನ್ನ ನೋಡ್ಕೊಂಡ್ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಮಾಡ್ತಿರೋ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ನಿನ್ನೆ ರಾತ್ರಿ ಒಂದು ತುಂಬಾ ಬ್ಯಾಡ್ ಇನ್ಸಿಡೆಂಟ್ ನಡೆದಿತ್ತು ನನ್ನ ಸ್ಟಾಫ್ ಜೊತೆಗೆ. ಅವನು ಇಂದ್ರನಗರದಿಂದ ಬಾಗ್ಲೂರ್ಗೆ ರ್ಯಾಪಿಡ್ ಬುಕ್ ಮಾಡ್ಕೊಂಡಿದ್ದಾನೆ. ಸೊ ಅವ್ನು ಆನ್ ದ ವೇ ಕರ್ಕೊಂಡು ಬರ್ಬೇಕಾದ್ರೆ ಹೊಸಕೋಟೆ ಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಿಡ್ ವೇಲಿ ಸ್ಟಾಪ್ ಮಾಡ್ಬಿಟ್ಟು ಯಾವ್ದೋ ಒಂದು ಜಂಗಲ್ ತರ ಇರೋ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ನನಗೆ ದುಡ್ಡು ಕೊಡಿ ಅಂದ್ರೆ ಕಳ್ಸಲ್ಲ ಅಂತ ಅವ್ನಿಗೆ ಎದುರ್ಸಕ್ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ನನ್ನ ಸ್ಟಾಫ್ ಎದುರ್ಕೊಂಡು ಇಮಿಡಿಯೇಟ್ ನಾನು ಕಾಲ್ ಮಾಡಿದ್ದೇನೆ, ಮ್ಯಾಮ್ ಈ ತರ ಆಗಿದೆ ಅಂತ ಅಂದ್ಬಿಟ್ಟು. ನಾವ್ ಏನೇ ಮಾತಾಡಿದ್ರು ಅವ್ನು ಒಪ್ಪಲಿಲ್ಲ, ನಮಗೆ ವಾಪಸ್ ರಿಟರ್ನ್ ಆಗಿ ಧಮಕಿ ಆಗಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಾವು ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಹೋಗಿ ಕಂಪ್ಲೇಂಟ್ ಕೊಟ್ವಿ. ಇದೆಲ್ಲ ಆಗೋಷ್ಟು ಒಂದು ಮಿಡ್ ನೈಟ್ ಆಗೋಗಿತ್ತು. ಸೊ ಅವ್ನ ನಂಬರ್ ಸ್ವಿಚ್ ಆಫ್ ಆಗಿದೆ, ನನ್ನ ಸ್ಟಾಫ್ ನಂಬರ್. ಬೆಳಗ್ಗೆ ಅಷ್ಟು ಒಂದು ಮೆಸೇಜ್ ಬಂದಿತ್ತು, ಮ್ಯಾಮ್ ಇವತ್ತು ನಾನು ಕೆಲಸಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಬೆಳಗ್ಗೆ ಹೋಗಿ ನೋಡಿದ್ರೆ ನಮಗೆ ಚೆನ್ನಾಗಿ ಹೊಡೆದಿದ್ದಾನೆ. ನಾನು ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ಲಾಸ್ಟ್ ಅಲ್ಲಿ, ಯಾರು ಸ್ಕಿಪ್ ಮಾಡ್ಬಿಡಿ ನೋಡಿ ಹೇಗೆ ಹೊಡಿದಾನೆ ಅಂತ ಅಂದ್ಬಿಟ್ಟು. ಮತ್ತೆ ನಾನು ರಾತ್ರಿ ಕೊಟ್ಟಿದ್ದ ಕಂಪ್ಲೇಂಟ್ ಕಾಪಿನೂ ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ತರ ಸಿಚುಯೇಷನ್ ಅಲ್ಲಿ ಯಾರಾದ್ರೂ ಒಂದು ಹೆಣ್ಮಗು ಇದ್ದಿದ್ರೆ ಏನ್ ಆಗ್ತಿತ್ತು ಅಂತ ನಿಜವಾಗ್ಲೂ ನಾವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸನ್ನು ಟ್ಯಾಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋದಾಗ ಅಂತ ಏನು ಗುಡ್ ರೆಸ್ಪಾನ್ಸ್ ಸಿಕ್ಕಿಲ್ಲ. ಸ್ಟೇಷನ್ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ನಾನು ರ್ಯಾಪಿಡೋದನ್ನು ಟ್ಯಾಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಿಮ್ಮ ಜೊತೆಗೆ ಟೈ ಅಪ್ ಆಗಿರೋ ರೈಡರ್ ಯಾರ್ಯಾರು ತರ ಇದ್ದಾರೆ ದಯವಿಟ್ಟು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿ. ನಿನ್ನೆ ನೈಟ್ ಏನ್ ಮಾಡಿದ್ದಾರೆ ಅವ್ನು ರೈಡರ್ ಫೋನ್ ಇಸ್ಕೊಂಡು ಗೊತ್ತಿಲ್ಲ. ನನ್ನ ಸ್ಟಾಫ್ ಅಕೌಂಟ್ ಸಸ್ಪೆಂಡ್ ಆಗಿದೆ. ನನಗೆ ರೈಟ್ ಡೀಟೇಲ್ಸ್ ಸ್ಕ್ರೀನ್ ಶಾಟ್ ತಗೊಳ್ಳೋದಕ್ಕೂ ನನಗೆ ಸಿಗ್ತಾ ಇಲ್ಲ. ನಂಬರ್ ಹಾಕಿ ಲಾಗಿನ್ ಮಾಡೋದು ಅದು ಲಾಗಿನ್ ಆಗ್ತಾ ಇಲ್ಲ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ನೆಕ್ಸ್ಟ್ ಟೈಮ್ ಯಾರು ರ್ಯಾಪಿಡೋ ಯೂಸ್ ಮಾಡ್ತಿದ್ರ ಪ್ಲೀಸ್ ಬಿ ಕೇರ್ಫುಲ್. ಇದು ನೋಡಿದ್ರಲ್ಲ ಸ್ನೇಹಿತರೆ, ಇವರು ಒಂದು ಸ್ಟಾಪ್, ಇವ್ರಂದ್ರೆ ಇವ್ರಿಗಾಗಿದ್ದಲ್ಲ, ಇವ್ರ ಸ್ಟಾಪ್ಗಾಗಿರೋದು. ಒಂದು ಬಾಗ್ಲೂರಿಂದ ಇಂದ್ರನಗರಕ್ಕೆ ಒಂದು ಆರ್ಡರ್ ಬುಕ್ ಮಾಡ್ತಾರಂತೆ. ಬರ್ತಾ ದಾರಿಲಿ ಹೊಸಕೋಟೆ ಮಧ್ಯದಲ್ಲಿ ಏನೋ ಒಂದು ವ್ಯಕ್ತಿ ದುಡ್ಡು ಕೇಳ್ಕೊಂಡು ಅದೊಂದು ಜಂಗಲಲ್ಲಿ ಕರ್ಕೊಂಡೋಗಿ ಎದುರಿಸ್ತಾನಂತೆ. ಆಮೇಲೆ ಇವ್ರಿಗೆ ಫೋನ್ ಮಾಡ್ತಾರಂತೆ. ಆಮೇಲೆ ಇವ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಆಮೇಲೆ ಅದು ಏನೇನೋ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ. ಆಮೇಲೆ ಅವನು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಎರ್ರ ಬೇರೆ ಹೊಡೆದ್ಬಿಟ್ಟು ಹೋಗಿದಾರಂತೆ. ಇಷ್ಟು ಘಟನೆ ಆಗಿದೆ, ಅವ್ರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರಂತೆ. ಏನೋ ಸರಿಯಾಗಿ ಆಕ್ಷನ್ ತಗೊಂಡಿಲ್ಲ ಪೊಲೀಸರು ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಆ ವ್ಯಕ್ತಿ ಹೋಗ್ತಾ ರ್ಯಾಪಿಡೋ ವ್ಯಕ್ತಿನೇ ಹೊಡೆದ್ನೋ ಇಲ್ಲ ಯಾರು ದಾರಿ ಹೋಗ್ರು ಅಟ್ಯಾಕ್ ಮಾಡಿ ಹೊಡೆದ್ರು ಇನ್ನೂ ಗೊತ್ತಿಲ್ಲ ಯಾರಿಗೂ. ಯಾಕೆಂದರೆ ಹೊಡೆದಿರ್ತಕ್ಕಂಥ ವ್ಯಕ್ತಿನೂ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿಲ್ಲ, ಬಂದು ಮಾತಾಡಿಲ್ಲ. ಹೊದೆ ತಿಂದಿರ್ತಕ್ಕಂಥ ವ್ಯಕ್ತಿನೂ ಬಂದು ಮಾತಾಡಿಲ್ಲ. ಸೆಂಟ್ರಲ್ಲಿ ಥರ್ಡ್ ಪಾರ್ಟಿ ಏನು ರ್ಯಾಪಿಡೋ ಒಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಕಳಿಸಿದ್ರಲ್ಲ, ಒಂದು ಲೇಡೀಸ್ ಇದ್ರಲ್ಲ ಸ್ಟಾಫು ಅವರು ಮಾತಾಡಿರೋದು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಳಿರೋದು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ಬೇಕಾದ್ರೆ ಆದಷ್ಟು ನೈಟಲ್ಲಿ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಕಂಪ್ನಿಗೂ ಹಂಗೆ ಹೇಳಿದ್ದಾರೆ. ಅವರು ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಚೆಕ್ ಮಾಡಿ ಏನು ಎತ್ತಾ ಇರೋದು ಅಂತ ಹೇಳ್ಕೊಟ್ಟಿದ್ದಾರೆ. ಓಕೆ, ಅದೆಲ್ಲ ಒಳ್ಳೇದೇ ಅವ್ರು ಹೇಳಿರೋದು. ಬಟ್ ಇಲ್ಲಿ ಆಗಿರ್ತಕ್ಕಂಥ ಘಟನೆ ಇನ್ನೂ ನಿಜನೋ ಸುಳ್ಳು ಅಂತ ನಮಗಿನ್ನೂ ಕನ್ಫರ್ಮ್ ಆಗಿಲ್ಲ. ಯಾವುದೋ ಒಪ್ಕೊಳಕ್ಕೂ ಆಗಲ್ಲ, ಯಾಕೆಂದರೆ ಇಲ್ಲೇನು ಗೊತ್ತಿಲ್ಲ. ಬಟ್ ಯಾರೋ ಒಬ್ಬರು ಥರ್ಡ್ ಪಾರ್ಟಿ ಬಂದು ಹೇಳಿರೋದನ್ನ ನಾವು ಒಪ್ಕೋಬೇಕಾಗುತ್ತೆ ಅಷ್ಟೇ. ಹಾಗೆ ಇದಕ್ಕೆ ಯಾರೋ ಒಬ್ಬರು ಆಟೋ ಡ್ರೈವರ್ಗಳು ಬೈಕ್ ಟ್ಯಾಕ್ಸಿ ಪರವಾಗಿ ನಾವು ಆ ವಿಡಿಯೋ ಮಾಡ್ತೀವಲ್ಲ, ಇದಕ್ಕೆ ಒಂದು ಟ್ಯಾಗ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಹೇಳ್ರಪ್ಪ, ಈ ವಿಷಯಕ್ಕೆ ಏನಾಯಿತು, ಯಾರು ಬೈಕ್ ಟ್ಯಾಕ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಮಾತಾಡ್ತಿರಲ್ಲ, ಈ ಥರ ಒಂದು ಘಟನೆ ಆಗಿದೆ ಇವಾಗ, ಇದ್ರ ಬಗ್ಗೆ ನಿಮ್ಮ ಧ್ವನಿ ಎತ್ತಲ್ವ, ಇದ್ರ ಬಗ್ಗೆ ಮಾತಾಡೋಲ್ಲ. ಖಂಡಿತ ನಾವು ಮಾತಾಡ್ತೀವಿ. ತಪ್ಪು ಯಾರೇ ಮಾಡಲಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಇಲ್ಲಿ ನಾವು ಯಾರು ಪರ ವಿರೋಧ ಅಂತ ಏನಿಲ್ಲ, ನ್ಯಾಯದ ಪರ ಅಷ್ಟೇ. ಇಲ್ಲಿ ತಪ್ಪು ಬೈಕ್ ಟ್ಯಾಕ್ಸಿ ರೈಡರೇ ಮಾಡಲಿ, ಆಟೋ ಡ್ರೈವರೇ ಮಾಡಲಿ, ತಪ್ಪೇ ಅದು. ಇಲ್ಲಿ ಖಂಡಿತ ಆ ವ್ಯಕ್ತಿ ಏನಾದ್ರು ಆ ಗ್ರಾಹಕನ ಮೇಲೆ ಹಲ್ಲೆ ಮಾಡಿದರೆ ಖಂಡಿತ ತಪ್ಪೇ ಇದು. ಆ ವ್ಯಕ್ತಿ ಏನು ಶಿಕ್ಷೆ ಆಗಬೇಕು ಆಗಲೇಬೇಕು, ಖಂಡಿತ ಬಿಡಬಾರ್ದು. ಅದು ಯಾರೇ ಆಗಲಿ, ಬೈಕ್ ಟ್ಯಾಕ್ಸಿ ರೈಡರೇ ಆಗಲಿ, ಯಾರೇ ಆಗಲಿ. ಯಾಕಂದರೆ ಇವತ್ತು ಇವನೊಬ್ಬ ಮಾಡಿದ್ರೆ ನಾಳೆ ಎಲ್ರಿಗೂ ಕೆಟ್ಟ ಹೆಸರು ಬಂದೇ ಬರ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ. ಈಗ ಅವ್ರು ಲೇಡೀಸ್ ಕೂಡ ಅದೇ ಹೇಳಿದರು, ಯಾರೇ ಆಗಲಿ ನೈಟಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ ಅಂತ. ಯಾಕೆಂದರೆ ಒಬ್ಬ ಮಾಡೋದ್ರಿಂದ ಎಲ್ಲರಿಗೂ ಭಯ ಆಗೇ ಆಗುತ್ತೆ. ಹಂಗಾಗಿ ತಪ್ಪು ಯಾರೇ ಮಾಡಿದ್ರು ಅವನಿಗೆ ಶಿಕ್ಷೆ ಆಗಲೇಬೇಕು. ನಾವು ಕೂಡ ಹೇಳ್ತಾ ಇದ್ದೀವಿ. ಹಾಗೆ ನಾವು ಇದ್ರ ಸುಮಾರು ವಿಡಿಯೋಗಳು ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ಬೈಕ್ ಟ್ಯಾಕ್ಸಿಲಿ ಮಿಸ್ಬಿಹೇವ್ ಆಯಿತು, ಕಳ್ತನ ಆಯಿತು, ಇದ್ರ ಬಗ್ಗೆ ಎಲ್ಲ ಕೂಡ ನಾವು ಧ್ವನಿ ಎತ್ತಿ ಮಾತಾಡಿದ್ದೀವಿ. ಇಂಥವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು, ಇಂಥವ್ರು ಯಾವುದೇ ಕಾರಣಕ್ಕೆ ಬಿಡಬೇಡಿ, ಇವರಿಗೆಲ್ಲ ಏನು ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಖಂಡಿತ ಕೊಡಿ ಅಂತ ಕೂಡ ಅದ್ರ ಬಗ್ಗೆ ನಾವು ಧ್ವನಿ ಎತ್ತಿ ಮಾತಾಡಿದ್ದೀವಿ. ಈಗ ನಾವಿಲ್ಲಿ ಯಾರು ಪರ ವಿರೋಧಲ್ಲ, ತಪ್ಪು ಯಾರು ಮಾಡ್ತಾರೋ ಅವ್ರ ವಿರೋಧವಾಗಿ ಮಾತಾಡಿದ್ದೀವಿ. ಎಲ್ಲ ವಿಡಿಯೋದಲ್ಲಿ ನಾವು ಮಾಡ್ತಾ ಇರ್ತೀವಿ. ಬಟ್ ಕೆಲವೊಬ್ಬರು ಬರೀ ಬೈಕ್ ಟ್ಯಾಕ್ಸಿ ವಿರೋಧವಾಗೇ ಮಾಡ್ಕೊಬರ್ತಾರೆ ವಿಡಿಯೋ. ಅವ್ರ ಆಟೋದಲ್ಲಿ ಎಷ್ಟು ಕೆಟ್ಟ ಕೆಲಸಗಳಾಗ್ತವೆ, ಎಷ್ಟು ಘಟನೆಗಳು ನಡೀತವೆ, ಎಷ್ಟು ಹೊಡೆದಾಟ ಆಗ್ತವೆ, ಎಷ್ಟೋ ಪ್ರಾಬ್ಲಮ್ ಆಗುತ್ತೆ. ಬಟ್ ಇವತ್ತಿನವರೆಗೂ ಆ ವ್ಯಕ್ತಿ ಆಟೋ ವಿರೋಧವಾಗಿ ಒಂದು ವಿಡಿಯೋ ಮಾಡಲ್ಲ. ಬೈಕ್ ಟ್ಯಾಕ್ಸಿನ ಪ್ರಾಬ್ಲಮ್ ಆದರೆ ಮಾತ್ರ ಎತ್ತಿ ದೊಡ್ಡದ ಮುಂದೆ ಎಣಿಸ್ಕೊಂಡು ಮಾತಾಡ್ತಾರೆ. ಬಟ್ ಆಟೋದೇನೇ ಆದ್ರೂ ಮಾಡಲ್ಲ. ಯಾಕೆಂದರೆ ಮಾಡಬೇಕು, ಯಾರೇ ಆಗಲಿ ತಪ್ಪು ಮಾಡಿದಾಗ ನೀನು ಯಾಕಪ್ಪ ಈ ಥರ ತಪ್ಪು ಮಾಡಿದೆ ಅಂತ ಧ್ವನಿ ಎತ್ತಿ ಮಾತಾಡೋದ್ರಲ್ಲಿ ಏನಿದೆ. ಅವನು ಬೈಕ್ ಟ್ಯಾಕ್ಸಿ ರೈಡರ್ ಆಗಲಿ, ಆಟೋ ಡ್ರೈವರ್ ಆಗಲಿ, ತಪ್ಪೇ ಎಲ್ಲದರಲ್ಲೂ ಮಾಡಬೇಕು. ಇಲ್ಲಿ ನಾವು ಬರೀ ಬೈಕ್ ಟ್ಯಾಕ್ಸಿ ಪರವಾಗಿ ಇವತ್ತಿನವರೆಗೂ ಯಾವ ವಿಡಿಯೋನೂ ಮಾಡ್ತಾ ಇಲ್ಲ ಆಟೋ ವಿರೋಧವಾಗಿ ಯಾವುದೂ ಮಾಡ್ತಾ ಇಲ್ಲ. ಆಟೋದಲ್ಲಿ ಪ್ರಾಬ್ಲಮ್ ಆದರೆ ಅದ್ರ ಬಗ್ಗೆನೂ ಮಾಡಿದ್ದೀವಿ, ಅದಕ್ಕೂ ಕನಿಕರವಾಗಿ ಮಾತಾಡಿದ್ದೀವಿ.
ಈ ಥರ ಆಟೋ ಡ್ರೈವರ್ಗೆ ಹಿಂಗೆ ಆಯ್ತಪ್ಪ ಈ ಥರ ಮಾಡಬಾರ್ದು ಅಂತ ಒಂದು ಲಾಸ್ಟ್ ವೀಡಿಯೋದಲ್ಲಿ ಹೊಡೆದಿದ್ರು ಆಟೋ ಡ್ರೈವರ್ಗೆ ಯಾರೋ ಒಬ್ರು, ಅದ್ರ ಕೂಡ ಮಾತಾಡಿದ್ದು ಈ ಥರ ಯಾರು ಕಾನೂನನ್ನು ಕೈ ತಗೊಳ್ಳೋ ಅಧಿಕಾರ ಇಲ್ಲ, ಏನೇ ಒಂದಿದ್ರು ಬಗೆಹರಿಸ್ಕೋಬೇಕು, ಮಾತಲ್ಲೇ ಕೈಗೆ ಮಾಡತಕ್ಕ ಅಧಿಕಾರ ಯಾರಿಗೂ ಇಲ್ಲ ಅಂತ ಅದ್ರ ಬಗ್ಗೆ ನಾವು ಧ್ವನಿ ಎತ್ತಿ ಮಾತಾಡಿದ್ದು. ಬಟ್ ಇವತ್ತೇನೋ ಬೈಕ್ ಟ್ಯಾಕ್ಸಿ ರೈಡರ್ಸು ಒಂದು ಗ್ರಾಹಕನ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಇವತ್ತು ಆ ವ್ಯಕ್ತಿ ದೊಡ್ಡದಾಗಿ ಹೇಳ್ತಾರೆ. ಬಟ್ ಇದಿನ್ನೂ ಅಫಿಷಿಯಲ್ ಎಲ್ಲೂ ಬಂದಿಲ್ಲ, ಯಾವ ಒಂದು ನ್ಯೂಸ್ ಚಾನಲ್ ಬಂದಿಲ್ಲ. ಬಂದ ಮೇಲೆ ಇದ್ರ ಬಗ್ಗೆ ಇನ್ನೂ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಬಟ್ ಏನಾರ ಪ್ರೆಸೆಂಟ್ ಆ ವ್ಯಕ್ತಿ ಕೈ ಮಾಡಿ ಹೊಡೆದಿದ್ರೆ, ಥರ ದುಡ್ಡು ಕಿತ್ಕೊಳಕ್ಕೆ ಎಲ್ಲರೂ ಅಟ್ಯಾಕ್ ಮಾಡಿ ಹೊಡೆದಿದ್ರೆ ಖಂಡಿತ ಆ ವ್ಯಕ್ತಿ ಏನು ಶಿಕ್ಷೆ ಆಗಬೇಕು ಆಗಲೇಬೇಕು. ನಾವು ಅದೇ ಹೇಳ್ತಾ ಇರೋದು, ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಇಂಥವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇವ್ರ ಐಡಿನೂ ಅಷ್ಟೇ ಪರ್ಮನೆಂಟಾಗಿ ಬ್ಯಾನ್ ಮಾಡಬೇಕು. ಮತ್ತೆ ಇವ್ರು ಯಾವುದೇ ಕಾರಣಕ್ಕೂ ಡಿಲಿವರಿ ಫೀಲ್ಡ್ಗೆ ಆಗಲಿ ಬೈಕ್ ಟ್ಯಾಕ್ಸಿಗೆ ಎಂಟ್ರಿನೇ ಆಗಬಾರ್ದು, ಆ ಥರ ಮಾಡಬೇಕು. ಕಾನೂನು ರೀತಿಯಲ್ಲಿ ಅಷ್ಟೇ ಅವ್ರಿಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆನ ಕೊಟ್ಟೇ ಕೊಡಬೇಕು. ಇಂಥವ್ರು ಯಾರೋ ಒಬ್ರು ಇಬ್ಬರು ಮಾಡೋ ತಪ್ಪಿಂದ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ. ಲಕ್ಷಾಂತರ ಜನ ಇವತ್ತು ಬೈಕ್ ಟ್ಯಾಕ್ಸಿ ಜೀವನ ಮಾಡ್ತಾ ಇದ್ದಾರೆ. ಇದನ್ನೇ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಎಲ್ಲ ಇದರಲ್ಲಿಂದನೇ ಜೀವನ ಮಾಡ್ತಾ ಇದೆ. ನಾಳೆ ದಿವಸ ಇವ್ರಿಗೂ ಪ್ರಾಬ್ಲಮ್ ಆಗಬಾರ್ದು. ಇಂಥವ್ರಿಂದವ ಯಾರೋ ಇಂಥವ್ರು 4 ಜನ ಮಾಡೋ ಕೆಲಸದವ ಇಡೀ ಬೈಕ್ ಟ್ಯಾಕ್ಸಿ ಕಂಪನಿಗೂ ಬ್ಯಾಡ್ ನೇಮ್, ಅಲ್ಲಿ ಕೆಲಸ ಮಾಡ್ತಕ್ಕಂಥ ರೈಡರ್ಸ್ಗೂ ಬ್ಯಾಡ್ ನೇಮ್ ಬರುತ್ತೆ. ಎಷ್ಟೋ ಒಳ್ಳೆ ಜನ ಇದ್ದಾರೆ, ಯಾರು ಲೇಡೀಸ್ ಬಂದರೆ ಅಕ್ಕ ತಂಗಿ ಅಂತ ಅಂದ್ಕೊಂಡು ಕರ್ಕೊಂಡು ಅವ್ರನ್ನ ಸೇಫಾಗಿ ಮನೆಗೆ ಡ್ರಾಪ್ ಮಾಡ್ತಕ್ಕಂಥ ರೈಡರ್ಸು ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರಲ್ಲಿ. ಹಾಗಾಗಿ ಇಂಥವ್ರಿಗೆಲ್ಲ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಮ್ಮ ಒಂದು ಮಾತು ವಾದ ಆಗಿರ್ಬೋದು. ಅದಕ್ಕೋಸ್ಕರ ಇದೇನಾದ್ರು ಸತ್ಯ ಆಗಿದ್ರೆ ಖಂಡಿತ ಅದ್ರ ಬಗ್ಗೆ ಏನು ಶಿಕ್ಷೆ ಇದೆ ಆಗಲೇಬೇಕು. ಬಟ್ ಇವನು ಅದು ರೈಡರೇ ಆಗಲಿ, ಆ ಒಂದು ಕವದೆ ತಿಂದಿರ್ತಕ್ಕಂಥ ವ್ಯಕ್ತಿ ಯಾರೂ ಕೂಡ ಮಾತಾಡಿಲ್ಲ. ಆ ಲೇಡೀಸ್ ಮಾತ್ರ ಬಂದು ಮಾತಾಡಿದ್ದಾರೆ. ಬಟ್ ಇರ್ಬೋದೋ ಏನೋ ಗೊತ್ತಿಲ್ಲ ಸತ್ಯ. ಒಟ್ಟಲ್ಲಿ ಪ್ರತ್ಯಕ್ಷವಾಗಿ ಕಂಡ್ರೆ ಪ್ರಮಾಣಿಸಿ ನೋಡಿ ಅಂತ ಒಂದು ಗಾದೆ ಹೇಳಲ್ವ, ಹಂಗಾಗಿ ಯಾವುದೋ ನಿಜ ಅಂತ ನಂಬೋಕ್ಕಾಗಲ್ಲ, ಯಾವುದೋ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಬರುತ್ತೆ, ಇವತ್ತಲ್ಲ ನಾಳೆ ಬೆಳಕಿಗೆ ಬರುತ್ತೆ. ಕಂಪ್ಲೇಂಟ್ ಕೊಟ್ಟಾರ ಅಂದಮೇಲೆ ಅದೊಂದು ಕಂಪ್ಲೇಂಟ್ ತಗೊಂಡು ಅದು ಎಂಕ್ವೈರಿ ಮಾಡಿದ ಮೇಲೆ ಆ ವ್ಯಕ್ತಿ ಯಾರು ಅಂತವ ಅರೆಸ್ಟ್ ಆದಮೇಲೆ ಅದು ಒಂದು ನ್ಯೂಸ್ ಚಾನಲಲ್ಲಿ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಹಂಗೆ ಇರಲ್ಲ. ಎಂತೆಂಥ ಘಟನೆಗಳೇ ಬರ್ತಾ ಇದ್ದಾವೆ. ಹೊಡೆದಿದ್ದಾನೆ ಅಂದಮೇಲೆ ಇಲ್ಲೇ ಎಲ್ಲ ಇದ್ದೇ ಇರ್ತಾನೆ, ಬೆಂಗಳೂರಲ್ಲಿ ಸಿಗ್ತಾನೆ ಯಾವತ್ತಲ್ಲ ನಾಳಿಕೆ. ಹಂಗಾಗಿ ಅವನಿಗೆ ಶಿಕ್ಷೆ ಆಗಬೇಕು ಆಗುತ್ತೆ, ಅದು ಕೂಡ ನ್ಯೂಸಲ್ಲಿ ಬರುತ್ತೆ. ಆಮೇಲೆ ಕೂಡ ಅದ್ರ ಬಗ್ಗೆ ಮಾತಾಡೋಣ. ಬಟ್ ಪ್ರೆಸೆಂಟು ಬೈಕ್ ಟ್ಯಾಕ್ಸಿಲಿ ಏನಾದ್ರು ಒಂದು ಸಣ್ಣ ಪುಟ್ಟವಾದರೆ ಸಾಕು, ದೊಡ್ಡದಾಗೆ ಬರ್ತಾರೆ ಮಾತಾಡೋಕ್ಕೆ. ಅದೇ ಆಟೋದಲ್ಲಿ ಎಂತೆಂಥ ಘಟನೆಗಳಾದರೂ ಕೂಡ ಯಾರೋ ಒಬ್ಬರು ಧ್ವನಿ ಎತ್ತಿ ಮಾತಾಡಲ್ಲ. ಅದೇನು ಅಂತ ಗೊತ್ತಿಲ್ಲ, ಬರೀ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ. ತಪ್ಪು ಎಲ್ಲೇ ಆಗಲಿ ಎಲ್ಲದ್ರ ಬಗ್ಗೆನೂ ಮಾತಾಡಬೇಕು. ಅದು ಯಾರಾದರೂ ಸರಿ, ತಪ್ಪೇ ಅಲ್ವಾ. ಅದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡಿದ್ರೇನೋ, ಆಟೋ ಡ್ರೈವರ್ ಮಾಡಿದ್ರೇನೋ, ಕ್ಯಾಬ್ ಡ್ರೈವರ್ ಮಾಡಿದ್ರೇನೋ, ಯಾರ ಪಬ್ಲಿಕ್ಸ್ ಮಾಡಿದ್ರೇನೋ, ತಪ್ಪೇ. ಕಾನೂನನ್ನು ಯಾರನ್ನು ಕೈಗೆ ತಗೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಏನೇ ಒಂದಿದ್ರು ಕಾನೂನು ಪ್ರಕಾರನೇ ಹೋಗಬೇಕು. ಅಲ್ಲಿ ವ್ಯಕ್ತಿಗೆ ಅಟ್ಯಾಕ್ ಮಾಡಿ ಅವನೇ ಹೊಡೆದ್ನೋ ನಿಲ್ಲಿಸಿ, ಇಲ್ಲ ಬೇರೆ ಯಾರು ಬಂದು ಲೋಕಲ್ ವ್ಯಕ್ತಿಗಳು, ಇಲ್ಲೇ ಯಾರು 3ನೇ ವ್ಯಕ್ತಿಗಳು ಡ್ರಿಂಕ್ಸ್ ಮಾಡಿ ಬಂದು ಅಟ್ಯಾಕ್ ಮಾಡಿ ಹೊಡೆದ್ರು, ಏನೋ ಗೊತ್ತಿಲ್ಲ ಏನಾಯ್ತು ಅಂತವ. ಬಟ್ ಒಬ್ಬ ವ್ಯಕ್ತಿ ಆ ಥರ ಹೊಡೆದಿದ್ದಾನೆ ಅಂದರೆ ನನಗೇನೋ ನಂಬಕ್ಕಾಗ್ತಿಲ್ಲ. ಯಾಕೆಂದರೆ ಕೈಯಲ್ಲೆಲ್ಲ ಮಾರ್ಕು ಎಲ್ಲ ಬರೆ ಬಂದಿದ್ದಾವೆ ಅಂದರೆ ಯಾರೋ ಆ ಥರ ಒಬ್ಬ ವ್ಯಕ್ತಿ ಒಬ್ಬರನ್ನ ಇಟ್ಕೊಂಡು ಹೊಡೆಯೋಕ್ಕಾಗಲ್ಲ. ಯಾಕಂದರೆ ಇವರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಂಗಾಗಿ ಅಲ್ಲಿ ನೋಡಿದ್ರೆ ಘಟನೆ ಯಾರೋ ಇನ್ನೂ ಸ್ವಲ್ಪ ಜನ ಸೇರಿಕೊಂಡು ದುಡ್ಡಿಗೋಸ್ಕರ ಏನಾರು ಮಾಡಿದ್ರೋ, ಇಲ್ಲ ಬೇರೆ ಏನಾರು ಮಾಡಿದ್ರೋ ಏನೋ ಗೊತ್ತಿಲ್ಲ. ಏನೇನು ಕಿರಿಕಿರಿ ಆಯಿತು ಅವರಿಬ್ಬರ ಮಧ್ಯೆ, ಏನು ಜಗಳ ಆಯಿತೋ, ಮತ್ತೇನಾದ್ರು ಪ್ರಾಬ್ಲಮ್ ಆಯಿತೋ ಅದು ಗೊತ್ತಿಲ್ಲ. ಅವರೇ ಬಂದು ಮಾತಾಡಬೇಕು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ, ಅವಾಗ ಮಾತ್ರ ಸತ್ಯ ಏನು ಅಂತ ಆಚೆ ಬರುತ್ತೆ. ಅಲ್ಲಿಗಂಟ ನಾವು ಏನೇ ಹೇಳಿದ್ರು ಅದು ಊಹಾಪೋಹಗಳಾಗುತ್ತೆ ಹೊರತು ಸತ್ಯ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಹಂಗಾಗಿ ಬರುತ್ತೆ ವಿಡಿಯೋ ಇವತ್ತಲ್ಲ ನಾಳೆ. ಅವರೊಂದು ಅರೆಸ್ಟ್ ಆದಮೇಲೆ ಒಂದು ನ್ಯೂಸ್ ಚಾನಲ್ ಮುಂದೆ ಹೇಳ್ತಾರೆ ಅದೇನು ಪ್ರಾಬ್ಲಮ್ ಆಯಿತು, ಅಲ್ಲಿ ಏನು ಎಕ್ಸಾಕ್ಟ್ ಆ ಒಂದು ಸಿಚುವೇಶನಲ್ಲಿ ಏನಾಯಿತು ಅನ್ನೋದು ಆಚೆ ಬಂದ ಮೇಲೆ ಅಷ್ಟೇ ಎಲ್ರಿಗೂ ಗೊತ್ತಾಗೋದು. ಅಲ್ಲಿ ಗಂಟ ನಾವು ಏನು ಮಾತಾಡೋಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಇಷ್ಟ ಆಗಿದೆ ಘಟನೆ, ರೈಡರು ಈ ಥರ ಅಲ್ಲೇ ಮಾಡಿದ್ರೆ ಅಂತವ. ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಅಷ್ಟೇ ಹೇಳೋದು ಏನಪ್ಪ ಅಂದರೆ, ಸ್ವಲ್ಪ ನೈಟಲ್ಲಿ ಕಸ್ಟಮರ್ ಏನು ಟ್ರಾವೆಲ್ ಮಾಡ್ತಾರೋ ಅವರು ಸ್ವಲ್ಪ ಸೇಫಾಗಿ ಟ್ರಾವೆಲ್ ಮಾಡೋದು ನಮ್ಮ ಅನಿಸಿಕೆ. ಏಕೆಂದರೆ ಯಾವ ರೈಡರು ಸರಿ ಇರ್ತಾನೋ, ಇಲ್ಲ ಕಸ್ಟಮರೇ ಸರಿ ಇರಲ್ವೋ, ಹೋಗ್ತಾ ದಾರಿ ಮಧ್ಯೆ ಬೇರೆ ಯಾರು ಪ್ರಾಬ್ಲಮ್ ಮಾಡ್ತಾರೋ ಹೇಳೋಕ್ಕಾಗಲ್ಲ. ಯಾಕೆಂದರೆ ಬೈಕಲ್ಲಿ ಹೋಗ್ತಿದ್ದೀವಿ ಅಂದಮೇಲೆ ನೈಟಲ್ಲಿ ನಿರ್ಜನ ಪ್ರದೇಶದಲ್ಲಿ ಡೇಂಜರೇ ಇದೆ ಯಾವತ್ತಿದ್ರೂ. ನಾನು ಸುಮಾರು ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಕೆಲವೊಂದು ಏರಿಯಾಗಳಲ್ಲಿ ನೈಟಲ್ಲಿ ಲೋಕಲ್ ಏರಿಯಾಗಳಲ್ಲಿ ಫೇಕ್ ಆರ್ಡರ್ ಹಾಕಿ ಅಟ್ಯಾಕ್ ಮಾಡ್ತಾರೆ ರೈಡರ್ಗಳಿಗೆ ಅಂತ ಹೇಳಿದ್ದೀನಿ. ಕೆಲವೊಂದು ಏರಿಯಾಗಳಲ್ಲಿ ಆಟೋ ಡ್ರೈವರ್ಸ್ಗಳೇ ಫೇಕ್ ಆರ್ಡರ್ ಹಾಕೊಂಡು ಅವರೇ ಅಟ್ಯಾಕ್ ಮಾಡ್ತಾರೆ ರೈಡರ್ಗಳನ್ನ. ಇನ್ನೊಂದು ಕೆಲವು ಏರಿಯಾಗಳಲ್ಲಿ ಡೆಲಿವರಿ ಬಾಯ್ಸ್ಗಳನ್ನ ನೈಟಲ್ಲಿ ಟಾರ್ಗೆಟ್ ಮಾಡ್ತಾರೆ. ಈ ಥರ ಸುಮಾರು ಆಗ್ತಾ ಇರ್ತವೆ. ಯಾಕೆಂದರೆ ಡೆಲಿವರಿ ಬಾಯ್ಸ್ಗಳು ಅಂದರೆ ಒಂಥರ ಏನಾಗಿದೆ ಅಂತ ಗೊತ್ತಿಲ್ಲ. ಇವತ್ತು ನೈಟಲ್ಲಿ ಇವರೇ ಸಿಕ್ಕೋದು ಇವ್ರಿಗೆ ಚೀಫಾಗೆ ಏನು ಬೇಕಾಗಿ ಮಾಡ್ಬೋದು, ಇವ್ರ ಹತ್ರ ದುಡ್ಡು ಕಿತ್ಕೋಬೋದು ಅಂತ ಸುಮಾರು ಜನ ಈ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಆದಷ್ಟು ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಔಟ್ ಆಫ್ ಝೋನ್ ಹೋಗಬೇಡಿ, ಆರ್ಡ್ರ್ ತಗೊಂಡು ಹೋಗಬೇಡಿ. ನೋಡಿ ಈ ಥರ ಏನಾದ್ರು ಪ್ರಾಬ್ಲಮ್ ಆದರೆ ನೀವು ಮಾಡಿಲ್ಲ ಅಂದ್ರೂ ತಪ್ಪು ನಿಮ್ಮ ಮೇಲೆ ಬಂದುಬಿಡ್ತು ಒಂದೊಂದು ಟೈಮ್, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಮಾಡೋಂಗಿದ್ರೆ ಸೇಫಾಗಿ ಸಿಟಿ ಒಳಗಡೆ ಝೋನಲ್ಲಿ ಮಾಡ್ಕೊಳ್ಳಿ. ಸಿಟಿಯಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ನೈಟಲ್ಲಿ ಆರ್ಡರ್ ತಗೊಂಡು ಹೋಗಬೇಡಿ. ಅಲ್ಲಿ ಏನಾಗಿದೆಯೋ ಏನೋ ಯಾರಿಗೂ ಗೊತ್ತಿಲ್ಲ. ಆ ವಿಚಾರನ ಅವರೇ ಬಂದು ಮಾತಾಡಬೇಕು ಸೋಷಿಯಲ್ ಮೀಡಿಯಾ ನ್ಯೂಸ್ ಮುಂದೆ, ಅವಾಗ ಮಾತ್ರ ಎಲ್ರಿಗೂ ಗೊತ್ತಾಗುತ್ತೆ. ಅಲ್ಲಿ ಗಂಟ ನಾವು ಏನೇ ಮಾತಾಡಿದ್ರು ಅದು ಯಾರು ನಂಬಕ್ಕೂ ರೆಡಿ ಇಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.